ಈಗ ರಾಜ್ಯದಲ್ಲಿ ಹುಟ್ಟಿರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ವಿನಯ್ ಕುಲಕರ್ಣಿಯ ಜಾಮೀನು. ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಗ್ತಾ ಇದ್ದಂತೆನೆ ದರ್ಶನ್ ರವರ ಅಭಿಮಾನಿಗಳು ಕೂಡ ಒಂದು ರೀತಿಯಾಗಿ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಸರ್ಗೆ ಸಿಕ್ಕಂತಹ ಜಾಮೀನಿನ ವಿರೋಧ ಅಲ್ಲ. ವಿನಯ್ ಕುಲಕರ್ಣಿ ಅವರ ಸರಿಗೆ ಸಿಕ್ಕ ಜಾಮೀನು ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಆದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಸಿಕ್ಕಂತಹ ಜಾಮೀನು ನಟ ದರ್ಶನ್ ಸರ್ ಅವರಿಗೆ ಯಾಕೆ ಸಿಗ್ತಾ ಇಲ್ಲ, ದರ್ಶನ್ ಸರ್ ಅವರು ಯಾಕೆ ಜಾಮೀನ್ ಮೇಲೆ ಹೊರಗಡೆ ಬರಬಾರ್ದು ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಅವರ ಅಭಿಮಾನಿಗಳು ಟ್ವಿಟರ್ ಪೋಸ್ಟ್ ಅಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಾಗಿರ್ಬೋದು, ಯೂಟ್ಯೂಬ್ ನಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಇವತ್ತು ದರ್ಶನ್ ಸರ್ ಅಭಿಮಾನಿಗಳ ಮನಸ್ಸಲ್ಲಿ ಹುಟ್ಟಿರುವಂತಹ ನೋವಂದ್ರೆ ಕಾನೂನು ಎಲ್ಲರಿಗೂ ಒಂದೇನಾ, ಈ ಸರ್ಕಾರ ಇದೇ ರೀತಿನ ಅನ್ನುವಂಥ ಪ್ರಶ್ನೆ ಅಭಿಮಾನಿಗಳು ಒತ್ತಾಯದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಯಾರೋ ಒಬ್ಬರ ರಾಜಕೀಯ ಕೈವಾಡದಿಂದ ದರ್ಶನ್ ಸರ್ ಒಳಗಡೆ ಇದ್ದಾರಾ ಅನ್ನುವಂಥ ಸಂಶಯಗಳು ಕೂಡ ದರ್ಶನ್ ಸರ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ಕಂಪ್ಲೀಟ್ ಆಗಿ ದರ್ಶನ್ ಸರ್ ಅವರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ದರ್ಶನ್ ಸರ್ ಅಭಿಮಾನಿಗಳು ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಇದರ ಪ್ರಕ್ರಿಯೆ ಏನಿದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ನಿಮಗೆ. ನೋಡಿ, ಈಗ ವಿನಯ್ ಕುಲಕರ್ಣಿ ಅವರು ಈ ಏನು ಯೋಗೇಶ್ ಗೌಡ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅವರಿಗೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಿಲ್ಲ. ವಿನಯ್ ಕುಲಕರ್ಣಿ ಅವರನ್ನ ಯಾವುದರ ಮೇಲೆ ಹೊರಬಿಡಲಾಗಿದೆ ಅಂದ್ರೆ ಆರ್ಟಿಕಲ್ 21 ಅಡಿಯಲ್ಲಿ ವ್ಯಕ್ತಿ ಸ್ವಾತಂತ್ರ್ಯತೆಯ ಮೇರೆಗೆ ಅವರನ್ನು ಹೊರಗಡೆ ಬಿಡಲಾಗಿದೆ, ಜಾಮೀನನ್ನು ಕೊಡಲಾಗಿದೆ. ಸೊ ಇದು ಇರ್ತಕ್ಕಂಥ ಅವರ ಒಂದು ಜಾಮೀನು ಸಿಗೋದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಆರ್ಟಿಕಲ್ 21 ಅಡಿಯಲ್ಲಿ ವ್ಯಕ್ತಿ ಸ್ವಾತಂತ್ರ್ಯತೆ ಏನಿದೆ ಅದರ ಮೇಲೆ ವಿನಯ್ ಕುಲಕರ್ಣಿ ಹೊರಗಡೆ ಬಂದಿದ್ದಾರೆ ಈ ಯೋಗೇಶ್ ಗೌಡ ಹತ್ಯೆಯ ಪ್ರಕರಣದಲ್ಲಿ. ಆದ್ರೆ ದರ್ಶನ್ ಸರ್ ಯಾಕೆ ಹೊರಗಡೆ ಬರ್ತಾ ಇಲ್ಲ? ಯಾಕೆ ದರ್ಶನ್ ಸರ್ ಅವರಿಗೆ ಆರ್ಟಿಕಲ್ 21 ಇದು ಅಪ್ಲೈ ಆಗೋದಿಲ್ವಾ ಅಂತ ಎಲ್ಲ ಕೇಳಬಹುದು ನೀವು. ಇನ್ನು ಆರ್ಟಿಕಲ್ 21 ಇದೆಯಲ್ಲ, ಇದು ದರ್ಶನ್ ಸರ್ಗೆ ಅಪ್ಲೈ ಆಗೋದಿಲ್ವಾ, ಅದು ವಿನಯ್ ಕುಲಕರ್ಣಿ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಜನ ಮಾಡಬಹುದು. ಯಾಕೆ ಆಗ್ತಾ ಇಲ್ಲ ಆರ್ಟಿಕಲ್ 21 ಅಂದ್ರೆ ವಿನಯ್ ಕುಲಕರ್ಣಿ ಅವರು ಈ ಹತ್ಯೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಪಾಯಿಂಟು. ನೀವೆಲ್ಲ ಹೇಳ್ಬೋದು ಹಾಗೆ ಹೀಗೆ ಅಂತ ಹೇಳಿ, ಇಲ್ಲಿ ಹೇಳ್ತೀನಿ ಕೇಳಿ. ವಿನಯ್ ಕುಲಕರ್ಣಿ ಅವರ ಈ ಒಂದು ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಇದ್ದಾರೆ, ಹತ್ಯೆ ಮಾಡಿದ್ದಾರೆ, ಅವರಿದ್ರು, ಕಾಲ್ ಮಾಡಿದ್ರು, ಫೋನ್ ಮಾಡಿದ್ರು, ಹಂಗಿದ್ರು, ಇಲ್ಲಿ ಬಂದ್ರು, ಅಲ್ಲಿ ಹೋದ್ರು, ಇಲ್ಲಿ ಬಂದ್ರು ಅನ್ನುವಂಥ ಯಾವುದೇ ಊಹಾಪೋಹ ಸಾಕ್ಷಿಗಳು ಕೂಡ ಇಲ್ಲ, ಇನ್ನೂ ಕೂಡ ಸಿಕ್ಕಿಲ್ಲ. ಯಾವುದೇ ಅಷ್ಟು ದೊಡ್ಡ ಸಾಕ್ಷಿ ಸಿಕ್ಕೇ ಇಲ್ಲ. ಆ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು 21 ಅಂದ್ರೆ 21 ಅಡಿಯ ವ್ಯಕ್ತಿ ಸ್ವಾತಂತ್ರ್ಯತೆಯಲ್ಲಿ ಏನಿದೆಯಲ್ಲ ಅವರನ್ನ ಹೊರಗಡೆ ಬಿಡಲಾಗಿದೆ, ಆರ್ಟಿಕಲ್ 21. ಸೊ ಇದು ನಿಮಗೆ ಗೊತ್ತಾಯ್ತು ಇವಾಗ. ಯಾವುದೇ ಸಾಕ್ಷಿಗಳು ವಿನಯ್ ಕುಲಕರ್ಣಿ ಅವರ ಮೇಲಿಲ್ಲ. ಬಹುತೇಕ ಇದು ನಾನು ಹೇಳುವ ಮಟ್ಟಿಗೆ ಕೇಸ್ ಕೂಡ ನಿಕಾಲಿ ಆಗಬಹುದೇನೋ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಅವರ ಹತ್ತಿರ ಯಾವುದೇ ಸಾಕ್ಷಿಗಳು ಕೂಡ ಉಳಿದಿಲ್ಲ ಅಂದ್ರೆ ಇಲ್ಲ. ಸೊ ಇಷ್ಟರ ಮೇಲೆ ತಿಳ್ಕೊಂತೀರಿ ಬುದ್ಧಿವಂತರವರಾಗಿದ್ರೆ. ಸೊ ಬನ್ನಿ ಈಗ ನೆಕ್ಸ್ಟ್ ದರ್ಶನ್ ಸರ್ ವಿಚಾರದಲ್ಲಿ ಹೋಗೋಣ. ಇಲ್ಲಿ ದರ್ಶನ್ ಸರ್ ವಿಚಾರದಲ್ಲಿ ಏನಾಗಿದ್ದು ಅಂದ್ರೆ ಬಹಳ ನಿಷ್ಠೆಯವಾಗಿ ಕೆಲಸ ಮಾಡಿದ್ದಾರೆ. ಹ್ಯಾಟ್ಸಪ್ ಪೊಲೀಸರಿಗಾಗಿರ್ಬಹುದು, ವಕೀಲರಿಗಾಗಿರ್ಬಹುದು, ನಮ್ಮ ಕಾನೂನಿಗಾಗಿರ್ಬಹುದು, ಬಹಳ ನಿಷ್ಠೆಯ ವಿಚಾರವನ್ನು ತೋರಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ವಿಚಾರ. ನಾವು ಕಾನೂನಿಗೆ ರಕ್ಷಣೆ, ನಮಗೆ ಕಾನೂನು ರಕ್ಷಣೆ ಕೊಡುತ್ತೆ, ನಾವು ಕಾನೂನಿಗೆ ತಲೆಬಾಗ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ, ಅದೆಲ್ಲರಿಗೂ ಕೂಡ ಹಕ್ಕಿದೆ, ಅದೆಲ್ಲರ ಮೇಲೂ ಅಪ್ಲೈ ಆಗುತ್ತೆ, ಕಾನೂನು ಎಲ್ರಿಗೂ ಕೂಡ ಒಂದೇ ರೀತಿ ನೋಡುತ್ತೆ. ಇದು ನಾವು ನಂಬಬೇಕಾಗಿರುವಂಥ ವಿಚಾರ. ಇವತ್ತು ಒಪ್ಪನಾಗಿ ಹೇಳ್ತಾ ಇದ್ದೀನಿ, ಕಾಲ್ಪನಿಕವಾಗಿ ಇದನ್ನ ಯಾರು ಕೂಡ ಹಿಂಗೆ ಆಗಿದೆ ಅಂತ ಅನ್ಕೋಬೇಡಿ. ಒಂದು ಕಾಲ್ಪನಿಕವಾಗಿ ನೋಡೋಣ, ಒಂದು ಸಿನಿಮಾ ಶೈಲಿಯಲ್ಲಿ ನೋಡೋಣ, ಒಂದು ಸಿನಿಮಾದ ತರ ಯೋಚನೆ ಮಾಡೋಣ. ಯಾಕಂದ್ರೆ ಇದನ್ನ ನಾನು ಅದೇ ತರ ಹೇಳಬೇಕಾಗಿದೆ. ಅದ್ರಗೋಸ್ಕರ ಇದೊಂದು ಸಿನಿಮಾ, ಒಂದು ಸಿನಿಮಾದ ಸ್ಕ್ರಿಪ್ಟ್ ಅನ್ಕೊಳ್ಳಿ. ಇಲ್ಲೊಂದು ವಿಚಾರ ಹೇಳ್ತೀನಿ, ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಬಿಡಿ. ನಮ್ಮ ಭಾರತೀಯ ಕಾನೂನು ನೀವು ನೋಡಿಬೇಕಂದ್ರೆ ಸಿನಿಮಾಗಳಲ್ಲಿ ನೋಡಿ, ಯಾವುದಾದ್ರೂ ಒಂದು ಫೋಟೋಸ್ಗಳಲ್ಲಿ ನೋಡಿ, ಕಾನೂನಿನ ಒಂದು ಕಣ್ಣನ್ನು ಕಟ್ಟಿರ್ತಾರೆ ಕಪ್ಪು ಬಣ್ಣದ ಬಟ್ಟೆಯಿಂದ. ಯಾಕೆ ಕಟ್ಟಿರ್ತಾರೆ ಹೇಳಿ? ಕಾನೂನು ಯಾವುದನ್ನು ಗಮನಿಸೋದಿಲ್ಲ. ಅಲ್ಲಿ ಯಾರು ಬಂದು ಸಾಕ್ಷಿಗಳನ್ನು ನೀಡ್ತಾರೋ, ಸಾಕ್ಷಿಗಳು ಇರ್ತವೋ ಅವ್ರಿಗೆ ಶಿಕ್ಷೆ ಆಗುತ್ತೆ, ಯಾರಿಗೆ ಸಾಕ್ಷಿ ಇರಲ್ವೋ ಅವ್ರಿಗೆ ಶಿಕ್ಷೆ ಆಗಲ್ಲ. ಇದು ಕಾನೂನು. ಅಂದ್ರೆ ಕಾನೂನಿಗೆ ನಾವು ಗೌರವ ಕೊಡಲೇಬೇಕು. ಆದರೆ ಇಲ್ಲಿ ಒಂದು ಮಾತು ಹೇಳ್ತೀನಿ, ಹೊರಗಡೆ ಒಬ್ಬ ವ್ಯಕ್ತಿಯನ್ನ ಸಾಕ್ಷಿ ನಾಶ ಮಾಡಿ, ಒಬ್ಬ ಅಪರಾಧಿ ಇದ್ರೂ ಕೂಡ ಆತನ ಸಾಕ್ಷಿ ನಾಶ ಮಾಡಿ ಆತನಿಗೆ ಶಿಕ್ಷೆಯನ್ನು ಕೂಡ ತಪ್ಪಿಸಬಹುದು, ಆತನಿಗೆ ಆಗುವಂತ ಶಿಕ್ಷೆಯನ್ನು ತಪ್ಪಿಸ್ಬಿಡ್ಬೋದು. ಇದು ಇನ್ನು ತಪ್ಪೇ ಮಾಡದೇ ಇರುವಂತಹ ವ್ಯಕ್ತಿ ಕರ್ಕೊಂಡೋಗಿ ಆತನ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಆತನಿಗೆ ಶಿಕ್ಷೆನೂ ಕೊಡಿಸಬಹುದು. ಇದು ಯಾವ ಪುರಾವೆ ಮೇಲೆ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಇದು ಒಂದು ಕಾಲ್ಪನಿಕ ಅನ್ಕೊಳ್ಳಿ.
ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆಮೇಲೆ ರಿಯಲ್ ಆಗಿ ನೋಡಬೇಕು ಅಂದರೆ ಧರ್ಮಸ್ಥಳದ ಕೇಸಲ್ಲಿ ಸಂತೋಷ್ ಅನ್ನುವಂತಹ ವ್ಯಕ್ತಿಯನ್ನು ತೆಗೆದುಕೊಂಡು ಹೋದ್ರು. 14 ವರ್ಷನೋ ಎಷ್ಟೋ ವರ್ಷ ಜೈಲಿನಲ್ಲಿ ಇಟ್ಟರು. ನೀನು ನಿರಪರಾಧಿ ಅಂತ ಬಿಟ್ಟು ಕಳಿಸಿದ್ರು. ಆತನ ಜೀವನ ಏನಾಯಿತು ಹೇಳಿ? ಆತ ನಿರಪರಾಧಿ. ಈಗ 14 ವರ್ಷ ಜೀವನ ಹೋಯ್ತವನು, ಈಗ ಅವನು ನಿರಪರಾಧಿ. ಸೊ ಇದು ವ್ಯವಸ್ಥೆ. ಇಲ್ಲಿ ಕಾನೂನಿಂದ ಯಾವುದೇ ತಪ್ಪು ತಡೆಗಳು ಇರೋದೇ ಇಲ್ಲ. ಕಾನೂನು ಇರೋದು ಬಹಳ ಕಡ್ಡಾಯವಾಗಿ, ಬಹಳ ಕರೆಕ್ಟಾಗಿ, ನೀಟಾಗೇನೆ ಇದೆ. ಅದು ಕಾನೂನು. ಆದರೆ ಕಾನೂನಿನನ್ನು ಕಾಯ್ತೀನಿ, ಕಾನೂನನ್ನು ರಕ್ಷಣೆ ಮಾಡ್ತೀನಿ ಅಂತ ಏನು ನಿಂತ್ಕೊಂಡಿದಾರಲ್ಲ ಪೊಲೀಸರು, ವಕೀಲರು, ಬೇರೆ ಬೇರೆ ಇವರಲ್ಲ, ಎಲ್ಲರೂ ಅಂತ ಹೇಳಲ್ಲ, ಇವರಲ್ಲೇ ಕೆಲವರು ಜನ ಹೆಂಗೆ ಬೇಕೋ ಹಂಗೆ ತಮಗೆ ಬೇಕಾದಂಗೆ ಕ್ರಿಯೇಟನ್ನು ಮಾಡ್ತಾ ಇರ್ತಾರೆ. ಇದನ್ನು ನೀವು ನೋಡಿರ್ತೀರಾ ಕೂಡ, ಭಾಳಷ್ಟು ಸಿನಿಮಾಗಳನ್ನು ನೋಡಿರ್ತೀರಿ. ನೋಡಿಬೇಕಂದ್ರೆ ಸಿನಿಮಾಗಳನ್ನ, ಈ ಸಿನಿಮಾ ಮತ್ತು ಈ ರಿಯಲ್ ಲೈಫ್ ಒಂದೇನಾ ಅಂತ ಕೇಳ್ಬೋದು. ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಿನಿಮಾ ಮತ್ತು ರಿಯಲ್ ಲೈಫ್ ಒಂದೇನಾ ಅಂತ ಕೇಳಬಹುದು ನೀವು. ಅಲ್ಲ, ಪರಮಾತ್ಮನಿಗೆ 2 ಕಣ್ಣು ಹೀಗಿದೆ, 1 ಕಣ್ಣು ಹಿಂಗಿದೆ. ಹಾಗಂತ ಆ ಕಣ್ಣಿನ ಸೇಪ್ ಬೇರೆ ಇಲ್ಲ, ಹಿಂಗಿದೆ ಅಷ್ಟೇ ಹೊರತು ಆ ಕಣ್ಣೇ ಬೇರೆ ಏನಿದೆ, ಯಾವುದೋ ಒಂದು ಬೇರೆ ರೀತಿ ಇಲ್ಲ ಕಣ್ಣಿನ ಸೇಪು. ಹಂಗೆ ಇಲ್ಲಿ ಇರೋದು ಹಂಗೇನೆ, ನಡೀತಾ ಇರೋದು ಹಂಗೇನೆ. ಹಿಂಗೆ ಇರಬಹುದು ಅನ್ನುವಂಥ ಪ್ರಶ್ನೆ ಉಟ್ಕೊಳ್ತೀವಿ. ಇಲ್ಲಿ ಏನು ಬೇಕಾದರೂ ನಡೆಯುತ್ತೆ. ನಿಮಗೆ ಉದಾಹರಣೆ ಕೊಟ್ಟೆ ಅದಕ್ಕೆ. ಸೊ ಒಬ್ಬ ವ್ಯಕ್ತಿಯನ್ನು ಕಾಯಕ್ಕೆ ಅಧಿಕಾರದಲ್ಲಿರೋ ಅಧಿಕಾರಿಗಳು ಬೇಕೇ ಬೇಕು. ಅಧಿಕಾರಿಗಳಿದ್ರೆ ಏನು ಬೇಕಾದರೂ ನಡೆಯುತ್ತೆ. ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡೋದಕ್ಕೆ ಅಂತ ನಿಂತ್ಕೊಂಡ್ರೆ ಅದೇ ಅಧಿಕಾರಿಗಳು ಏನು ಬೇಕಾದರೂ ಮಾಡ್ತಾರೆ. ಇದು ವ್ಯವಸ್ಥೆ, ಇವತ್ತಿನ ದಿನಮಾನದ ವ್ಯವಸ್ಥೆ ಆಗಿದೆ. ದರ್ಶನ್ ಸರ್ಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು. ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಅವರು ಜಾಮೀನಿಗೆ ಅರ್ಜಿ ಕೂಡ ಹಾಕ್ತೀವಿ ಅಂತೇನೋ ಮಾಹಿತಿ ಸಿಕ್ಕಿದೆ. ಸೊ ಏನು ನಡೆಯುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಆದರೆ ನಿಜಕ್ಕೂ ಕೂಡ ನೋವಿದೆ. ದರ್ಶನ್ ಸರ್ ಅವ್ರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಬರ್ಬೇಕು. ಬೇರೆ ಯಾರು ಕರ್ಕೊಂಬರಲ್ಲ, ಭಗವಂತ ಒಬ್ಬನ ಬಿಟ್ರೆ. ಇದಂತೂ ಸ್ಪಷ್ಟ. ಭಗವಂತ ಒಬ್ಬನ ಬಿಟ್ರೆ, ಇನ್ನು ಆ ದರ್ಶನ್ ಸರ್ ಹೊರಗಡೆ ಬರದೇ ಇದ್ರೆ ಭಗವಂತನನ್ನೇ ಗೆದ್ದು ಬಿಟ್ಟಿದ್ದಾರೆ ಈ ಕೆಟ್ಟ ಕೈಗಳು ಇರುವಂಥ ವ್ಯಕ್ತಿಗಳು ಅನ್ನೋದು ಸ್ಪಷ್ಟ ಆಗುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ಕರ್ಕೊಂಬರಕ್ಕೆ ಸಾಧ್ಯ ಇರೋದು ಆ ಭಗವಂತನಿಗೊಬ್ಬನಿಗೇನೆ. ಆ ಭಗವಂತ ಸುಮ್ಮನೆ ಇದ್ದಾನೆ ಅಂತಂದರೆ ಈ ಕೆಟ್ಟ ಕೈಗಳ ಏನು ಕೆಟ್ಟ ಕೈಗಳಿದೆಯಲ್ಲ, ಈ ಕೈಗಳ ಶಕ್ತಿ ಆ ಭಗವಂತನ ಕಿತ್ತಲು ಮೇಲಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ಇವತ್ತಿನ ವಿಚಾರ. ಇರಲಿ, ದರ್ಶನ್ ಸರ್ ಆದಷ್ಟು ಬೇಗ ಒಳಗಡೆಯಿಂದ ಹೊರಗೆ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶೆ. ನೋಡೋಣ ಏನಾಗುತ್ತೆ ಅಂತೇಳಿ. ಮತ್ತಷ್ಟು ನಾನು ದರ್ಶನ್ ಸರ್ ಬಗ್ಗೆ ಭಾಳ ಅದ್ಭುತವಾದಂತಹ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡಬೇಕು. ಮಾಡದೆ ಹೋಗಬೇಡಿ. ನೀವು ಮಾಡೇ ಮಾಡ್ತೀರಾ, ಯಾಕಂದರೆ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.